ವೆಲ್ಕಮ್ ಟು ಮೈ ಚಾನಲ್. ಡೇ 2 ಆಫ್ ಉಡುಪಿ ಡೈರೀಸ್. ಏನಂದರೆ ಇವತ್ತು ಪ್ಯೂರ್ಲಿ ಡೆಡಿಕೇಟೆಡ್ ಟ್ರಿಪ್. ನಾವು ಟ್ರಿಪ್ಗೆ ಹೋಗಿದ್ದೀವಿ ಅಷ್ಟೇ ಅನ್ನೋದನ್ನು ಮೈಂಡಲ್ಲಿ ಹಾಕ್ಕೊಂಡು ಬೆಳಗ್ಗೆನೇ ನಮ್ಮ ಗಾಡಿಗೆ ಪೂಜೆ ಮಾಡಿ, ನಮ್ಮ ಗಾಡಿ ಅಂದರೆ ನಮ್ಮದಲ್ಲ, ಟಿ ಬಾಡಿಗೆಗೆ ಮಾತಾಡ್ಕೊಂಡಿದ್ವಿ, ಪ್ರೀವಿಯಸ್ ಆಗಿ ಬುಕ್ ಮಾಡ್ಕೊಂಡಿದ್ವಿ. ಸೊ ನಮ್ಮ ಗಾಡಿಗೆ ಪೂಜೆ ಎಲ್ಲ ಮಾಡಿ ನಾವೆಲ್ಲ ಖುಷಿಯಾಗಿ ಹತ್ತಿ ಫಸ್ಟು ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ನಾವು ಹೊರಟಿದ್ದು ದೇವ್ರ ಕಡೆಗೆ. ಉಡುಪಿ ದೇವ್ರ ದರ್ಶನ ಅಂತಂದರೆ ಫಸ್ಟ್ ನೆನಪಾಗೋದು ಯಾರು? ನಮ್ಮ ಕಳ್ಳ ಕೃಷ್ಣ ಅಲ್ವಾ. ಕೃಷ್ಣನ ನೋಡೋಣ ಅಂಥೇಳಿ ನಾವು ಹೊರಟಿದ್ದು ಕೃಷ್ಣನ ಟೆಂಪಲ್ಗೆ. ಉಡುಪಿ ಕೃಷ್ಣನ ಟೆಂಪಲ್ ಹತ್ರ ಹೋಗ್ತಾನೆ ನಮಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿತ್ತು. ಹೋಗ್ತಿದ್ದೀವಿ, ಕನಕನ ಕಿಂಡಿಯಲ್ಲಿ ಕೃಷ್ಣನ ನೋಡ್ತೀವಿ ಅಂತೆಲ್ಲ ಮಾತಾಡ್ಕೊಂಡೇ ಹೋದ್ವಿ. ಫೈನಲಿ 5 o'clock ಹಾಗೆಲ್ಲ ರೀಚ್ ಆದ್ವಿ ನಾವು. ನಮಗೆ ಲೈನಲ್ಲೇ ತುಂಬ ಟೈಮ್ ಆಯಿತು. ಮತ್ತು ಇನ್ನೊಂದು ಶಾಕಿಂಗ್ ನ್ಯೂಸ್ ಏನು ಬಂತು ಅಂತಂದರೆ, ಇನ್ನು 2-3 hours ಆಗುತ್ತೆ, ಕೃಷ್ಣನಿಗೆ ಅಭಿಷೇಕ ನಡೀತಿದೆಯಂತೆ, ಸ್ಪೆಷಲ್ ಪೂಜೆ ಇದೆಯಂತೆ ಅಂತೆಲ್ಲ ಹೇಳಿದ್ರು. ಏನಾದರೂ ಸರಿ, ವಾಟ್ ಎವರ್ ಏನೇ ಆಗಲಿ ಇಲ್ಲಿಂದ ಕದಲಬಾರ್ದು, ಕೃಷ್ಣನ ನೋಡಿಕೊಂಡೇ ಹೋಗಬೇಕು ಅಂತ ನಾವು ಕೂಡ ಹಠ ಮಾಡಿ ಇದ್ದು ನಮ್ಮಪ್ಪನ ನೋಡಿಕೊಂಡು ಬಂದ್ವಿ. ನೆಕ್ಸ್ಟು ನಮ್ಮ ಹೊಟ್ಟೆಗೂ ಸ್ವಲ್ಪ ಪೂಜೆ ಮಾಡ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಮಲ್ಪೆ ಬೀಚ್ ಕಡೆಗೆ. ಮಲ್ಪೆ ಬೀಚಲ್ಲಿ ಒಂದಷ್ಟು ಫೋಟೋಸ್, ವೀಡಿಯೋಸ್, ಈ ಸೆಷನ್ಸ್ ಎಲ್ಲ ಮುಗಿಸ್ಕೊಂಡು ಎಲ್ಲಿಗೆ ಹೋಗ್ಬೋದು ನಾವು? ಮಲ್ಪೆ ಬೀಚ್ ಅಂದರೆ ನೆಕ್ಸ್ಟ್ ಹೋಗೋ ಪ್ಲೇಸ್ ಯಾವ್ದು ಹೇಳಿ? ಸೇಂಟ್ ಮೇರೀಸ್ ಐಲ್ಯಾಂಡ್ಗೋಸ್ಕರ ಬೋಟ್ಗೋಸ್ಕರ ವೆಯ್ಟ್ ಮಾಡಿದ್ವಿ. ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ. ಹಾಫ್ ಆನ್ ಅವರ್ ಆದಮೇಲೆ ನಮ್ಮ ರೌಂಡ್ ಬಂತು. ಸೊ ನಾವು ಹೋಗ್ತಿದ್ವಿ, ಸಮುದ್ರದ ಮಧ್ಯೆ ಹೋಗ್ತಿದ್ರೆ ಆ ಫೀಲ್ ಎಷ್ಟು ಚೆನ್ನಾಗಿತ್ತು ಅಂದರೆ ಸೀರಿಯಸ್ಲಿ ಮತ್ತೆ ಹೋಗಬೇಕು ಅನ್ನೋ ಥರ ಅನ್ನಿಸ್ತಿದೆ ಈಗ ಕೂಡ. ನೋಡಿ, ಮತ್ತೆ ಹೋಗ್ತಾ ನಮಗೆ ಲೈಕ್ ಐಲ್ಯಾಂಡ್ ಅಂದರೆ ಹೇಗಿರುತ್ತೆ, ಸೇಂಟ್ ಮೇರಿ ಐಲ್ಯಾಂಡ್ ಅಂತ ಏನಕ್ಕೆ ಹೇಳ್ತಾರೆ ಅನ್ನೋದೆಲ್ಲ ಎಷ್ಟೊಂದು ಥರ ಡೌಟ್ಸ್ ಇತ್ತು. ಮತ್ತು ಹೋಗ್ತಾ ನಮಗೆ ಅನ್ನಿಸ್ತು, ಯಾಕೆ ಎಲ್ಲರೂ ಸೇಂಟ್ ಮೇರಿ ಐಲ್ಯಾಂಡ್ ಅಂತ ಇಷ್ಟೊಂದು ಫೇಮಸ್ ಅಂತ ಹೇಳ್ತಾರೆ ಅಂತ. ವ್ಯೂ ಮಾತ್ರ ಮಸ್ತಾಗಿತ್ತು ಫ್ರೆಂಡ್ಸ್, ಸೀರಿಯಸ್ಲಿ ನೀವು ಕೂಡ ಹೋಗಲೇಬೇಕು, ಮಸ್ಟ್ ವಿಸಿಟ್ ಮಾಡಿ ಆಯಿತಾ. ಅಲ್ಲಿ ಒಂದು ಸ್ಪಾಟ್ ಸಿಕ್ತು ನಮಗೆ, ಲೈಕ್ ಎಲ್ಲರೂ ಫೋಟೋಸ್ ಇಟ್ಕೊಳ್ಳೋ ಥರ ತುಂಬ ಚೆನ್ನಾಗಿತ್ತು. ನಾನಿಲ್ಲಿ ಜಾಸ್ತಿ ವೀಡಿಯೋಸ್ ಆ್ಯಂಡ್ ಫೋಟೋಸ್ ಎಲ್ಲ ತೆಗಿಯೋಕ್ಕಾಗಲಿಲ್ಲ, ಬಿಕಾಸ್ ನಾನೇ ಒಂಥರ ಮೆಲ್ಟ್ ಆಗಿಬಿಟ್ಟಿದ್ದೆ ಅಲ್ಲಿ ಆ ವ್ಯೂ ನೋಡಿಕೊಂಡು, ನೀರಲ್ಲಿ ಆಟ ಆಡಿಕೊಂಡು. ನನಗಂತೂ ಅಲ್ಲಿಂದ ಬರೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಬಟ್ ಇದ್ದಿದ್ದೆ ನಮ್ಗೆ 1 hour ಟೈಮು, 1 ಅವರಲ್ಲಿ ರಿಟರ್ನ್ ಬರಬೇಕು ಅಂತ ಹೇಳಿದರು. ಹಾಗಂತೇಳಿ ನಾವೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾನೊಂದು ಮೆಮೊರೀಸ್ ಕಲೆಕ್ಟ್ ಮಾಡ್ಕೊಂಡ್ಬಂದೆ. ಅದೇ ಈ ಥರದ ಶಂಖ, ಥರದ ಕಲ್ಲು ಅಲ್ಲಿ ನಿಜವಾಗ್ಲೂ ಇಷ್ಟಿತ್ತು ಅಂದರೆ ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ನಮಗೆ, ಅಷ್ಟು ಚೆನ್ನಾಗಿತ್ತು. ಮತ್ತು ಮಲ್ಪೆ ಬೀಚಿಗೆ ಮತ್ತೆ ವಾಪಸ್ ಬಂದು ನಾವು ವಾಪಸ್ಸು ಹೋಗೋಣ, ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತೇಳಿ ಟಿಟಿಯಲ್ಲಿ ಚೆನ್ನಾಗಿ ಕುಣಿದು ಕುಪ್ಪಳಿಸಿ ನಾವು ನೆಕ್ಸ್ಟ್ ಹೋಗಿದ್ದು ಕೋಡಿ ಬೀಚ್ ಕಡೆಗೆ. ಕೋಡಿ ಬೀಚಲ್ಲಿ ಲೈಟ್ ಹೌಸ್ ಅಂತ ತುಂಬ ಸ್ಟೆಪ್ಸ್ ಇತ್ತು, ಹತ್ತೋಷ್ಟೊತ್ತಿಗೆ ಆಯಿತು. ನಾವು ಫುಲ್ಲು ಟಾಪಲ್ಲಿ ಹೋಗಿದ್ವಿ. ಆ ಟಾಪಿಂದ ವ್ಯೂ ನೋಡಿ ಹೀಗೆ ಕಾಣ್ತಿತ್ತು, ಮಸ್ತಾಗೆ ಕಾಣ್ತಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ಬೇರೆ ಏನಾದರೂ ಮಾಡೋಣ ಅನ್ನೋಷ್ಟರಲ್ಲಿ ನಮ್ಮ ಗ್ಯಾಂಗಲ್ಲಿದ್ದವ್ರಿಗೆಲ್ಲ, ಅವರಲ್ಲಿದ್ದ ಚಿಕ್ಕ ಮಕ್ಕಳೆಲ್ಲ ಹೊರಗೆ ಬಂದು ಚಿಕ್ಕ ಮಕ್ಕಳಿಗೋಸ್ಕರ ಮಾಡಿರೋ ಎಕ್ವಿಪ್ಮೆಂಟ್ಸ್ನ ಆಟ ಆಡೋದನ್ನೆಲ್ಲ ಅವರು ಆಡೋಕತ್ಕೊಂಡ್ರು. ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ನಮ್ಮಲ್ಲಿ ಎಷ್ಟೇ ನಾವು ಬೆಳೆದ್ರೂ ಕೂಡ ನಮ್ಮಲ್ಲಿ ಒಂದು ಸಣ್ಣ ಮಗು ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಸೊ ನಮ್ಮಲ್ಲೂ ಕೂಡ ಒಂದಷ್ಟು ಸಣ್ಣ ಮಗು ಇತ್ತು, ನಾವು ಚೆನ್ನಾಗಿ ಆಟ ಆಡಿದ್ವಿ. ಓಕೆ, ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಅಲ್ಲೇ ಕುತ್ಕೊಂಡು ಸ್ವಲ್ಪ ಡಿಸ್ಕಸ್ ಮಾಡಿ ನಾವು ಅಲ್ಲೇ ಕೋಡಿ ಬೀಚಲ್ಲಿ ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಹೋಗಿದ್ವಿ ಬೀಚಲ್ಲಿ ಆಡೋದಕ್ಕಂತ. ಅಲ್ಲಿ ಕೂಡ ಒಂದು ಸ್ವಲ್ಪ ವಿಡಿಯೋ ಸೆಷನ್, ಫೋಟೋ ಸೆಷನ್, ಮೆಮೊರೀಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವೊಂದು ಬಾಲ್ ತೊಗೊಂಡು ಹೋಗಿದ್ವಿ. ಆ ಬಾಲಲ್ಲೇ ನಮಗೆ ಎಷ್ಟಾಗುತ್ತೋ ಅಷ್ಟು, ಮನಸ್ಸು ತುಂಬೋ ಅಷ್ಟು, ಸಾಕು ಅನಿಸೋ ಅಷ್ಟು ಆಟ ಆಡಿದ್ವಿ. ಅದಾದಮೇಲೆ ನಾವು ನಮ್ಮದೇ ಅಂತ ಒಂದು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸಮುದ್ರ ತೀರದಲ್ಲಿ ಮರಳು ಸಿಕ್ಕಿದೆ ಅಂದರೆ ಮನೆ ಕಟ್ಟಬೇಕು, ಅದು ಇದು ಮಾಡಬೇಕನ್ನೋ ಆಸೆ ಎಲ್ರಿಗೂ ಇರುತ್ತೆ ಅಲ್ಲ. ಹಾಗೆ ನಾವು ಈ ಮನೆ ನಮ್ಮದು, ಈ ಮನೆ ನಿಮ್ಮದು ಅಂತ ಹೇಳಿ ಓಕೆ, ಎಂಡ್ ಆಫ್ ದ ಡೇ ನಮ್ಮದು ಡ್ಯಾನ್ಸ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಸುಮ್ಮನೆ ಒಂದು ಡ್ಯಾನ್ಸ್ ಮಾಡಿ ಮತ್ತೆ ಟಿಟಿಯಲ್ಲಿ ವಾಪಸ್ ಹೋದ್ವಿ ಮತ್ತೆ ನಾವು ಊಟಕ್ಕಂತ ಹೊರಟ್ವಿ. ಅಲ್ಲಿ ನೋಡಿದ್ರೆ ಇಲ್ಲಿ ಚೆನ್ನಾಗಿದೆ ಅಲ್ಲಿ ಚೆನ್ನಾಗಿದೆ ಅಂತೇಳಿ ಹತ್ರ 1.5-2 ಕಿಲೋಮೀಟ್ರ್ ಗಂಟ ನಡ್ಕೊಂಡು ಹೋದ್ವಿ. ಬಟ್ ಫೈನಲಿ ನಮ್ಗೆ ಊಟ ಚೆನ್ನಾಗೇ ಸಿಕ್ತು, ಅದೇ ಅಲ್ವಾ ಬೇಕಾಗಿರೋದು. ಸೊ ದಿಸ್ ಈಸ್ ಡೇ 2. ನನ್ನ ಈ ಚಾನಲ್ನ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.